ದೊಡ್ಡ ಮನೆ ಫಿನಾಲೆಗೆ ಇನ್ನು ಕೆಲವು ದಿನ ಮಾತ್ರ ಬಾಕಿ ಇದೆ. ಫಿನಾಲೆ ತಲುಪಲು ಸ್ಪರ್ಧಿಗಳು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ದೊಡ್ಡ ಮನೆಯ ಆಟಗಳು ಕೂಡ ಬಹಳ ಕಠಿಣವಾಗುತ್ತಾ ಸಾಗುತ್ತಿವೆ. ನಿನ್ನೆಯ ಆಟದಲ್ಲಿ ಬಿಗ್ ಬಾಸ್ ಕಠಿಣವಾದ ಟಾಸ್ಕ್ ಒಂದನ್ನ ನೀಡಿತ್ತು. ಸತತವಾಗಿ ನೀರು ತುಂಬುತ್ತಿರುವ ಪೆಟ್ಟಿಗೆಯಲ್ಲಿ ಒಬ್ಬ ಸ್ಪರ್ಧಿ ಮಲಗಬೇಕು. ಮತ್ತೊಬ್ಬ ಸ್ಪರ್ಧಿ ಆ ಪೆಟ್ಟಿಗೆಯೊಳಗಿನ ನೀರನ್ನ ತೆಗೆದು ಸಮೀಪದ ಟ್ಯಾಂಕರ್ಗೆ ಹಾಕಬೇಕು. ದೊಡ್ಡ ಮನೆಯಲ್ಲಿ ಯಾವ ಸ್ಪರ್ಧಿ ಯಾವ ರೀತಿ ಆಟ ಆಡುತ್ತಾರೆ ಎಂದು ಊಹಿಸೋದು ಕಷ್ಟ. ಟಾಪ್ ಸ್ಪರ್ಧಿ ಎನಿಸಿಕೊಂಡವರು ಕೆಲವೊಮ್ಮೆ ಆಟ ಆಡುವಾಗ ವೀಕ್ ಎನಿಸಿಕೊಳ್ಳಬಹುದು. ವೀಕ್ ಸ್ಪರ್ಧಿಗಳು ಟಾಪ್ ಕಾಂಪಿಟೇಟರ್ ಕೂಡ ಆಗಬಹುದು. ಇದೀಗ ಬಿಗ್ ಮನೆಯಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದಿದೆ. ಮೋಕ್ಷಿತಾಗೆ ಹೋಲಿಕೆ ಮಾಡಿ ನೋಡಿದ್ರೆ ಉಗ್ರ ಮಂಜು ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಳ್ಳುತ್ತಾರೆ. ಆದರೆ ಮೋಕ್ಷಿತಾ ಅವರೇ ಮಂಜು ಅವರನ್ನ ಸೋಲಿಸಿದ್ದಾರೆ. ಈ ಸೋಲನ್ನ ಅರಗಿಸಿಕೊಳ್ಳಲಾಗದೆ ಗೌತಮಿ ಅತ್ತಿದ್ದಾರೆ. ಮಂಜುಗೆ ಫಿನಾಲೆ ಟಿಕೆಟ್ ಸಿಗದ ಕಾರಣ ಬೇಸರ ಹೊರಹಾಕಿದ್ದಾರೆ. ಈ ವಾರದ ಒಂದು ಟಾಸ್ಕ್ ನಲ್ಲಿ ಟಬ್ ಮಾದರಿಯ ಆಕೃತಿಯನ್ನ ಗಾರ್ಡನ್ ಏರಿಯಾದಲ್ಲಿ ಇಡಲಾಗಿತ್ತು. ಮೇಲೆ ಅದನ್ನ ಕಬ್ಬಿನ ಕಂಬಿಗಳಿಂದ ಮುಚ್ಚಲಾಗಿತ್ತು. ಇದರ ಒಳಗೆ ಸ್ಪರ್ಧಿಗಳು ಇಳಿಯಬೇಕು. ಇದರಲ್ಲಿ ನಿರಂತರವಾಗಿ ನೀರು ಬರುತ್ತಾ ಇರುತ್ತದೆ. ತಂಡದ ಮತ್ತೊಬ್ಬ ಸ್ಪರ್ಧಿ ನೀರನ್ನ ಎತ್ತಿ ಹಾಕಬೇಕು. ಮಂಜು ಟಬ್ ಒಳಗಡೆ ಮಲಗುತ್ತಾರೆ. ಗೌತಮಿ ನೀರನ್ನ ಎತ್ತಿ ಹಾಕುತ್ತಾರೆ. ಅತ್ತ ಭವ್ಯ ನೀರನ್ನ ತೆಗೆಯುವ ಕಾಯಕದಲ್ಲಿ ತೊಡಗಿದ್ರೆ ಮೋಕ್ಷಿತಾ ಟಬ್ ನಲ್ಲಿ ಮಲಗಿರುತ್ತಾರೆ. ನೀರು ತುಂಬುತ್ತಾ ಬಂದಂತೆ ಮಂಜುಗೆ ಉಸಿರುಗಟ್ಟಲು ಶುರುವಾಗುತ್ತೆ. ಹಾಗಾಗಿ ಮಂಜು ಆ ಟಾಸ್ಕ್ ಅನ್ನ ಕೈಬಿಟ್ಟರು. ನಂತರ ಮೋಕ್ಷಿತಾ ಟಾಸ್ಕ್ ಅನ್ನ ಗೆದ್ದರು. ಇದನ್ನ ಭವ್ಯ ಸಂಭ್ರಮಿಸಿದರು. ಮೋಕ್ಷಿತಾ ಕೂಡ ಮಹತ್ವದ ಘಟ್ಟದಲ್ಲಿ ಮಂಜು ಎದುರು ಗೆದ್ದನಲ್ಲ ಎನ್ನುವ ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದರು. ಆಟಕ್ಕಿಂತ ಮೊದಲು ಗೌತಮಿ ಮಂಜು ಬಳಿ ಬಂದು, ನಾನು ಪೆಟ್ಟಿಗೆಯೊಳಗಡೆ ಮಲಗುತ್ತೇನೆ, ನೀವು ನೀರನ್ನ ಎತ್ತು ಹಾಕಿ, ಯಾಕಂದ್ರೆ ನೀರನ್ನ ತೆಗೆಯೋದು ಈ ಟಾಸ್ಕ್ ನಲ್ಲಿ ಬಹಳ ಮುಖ್ಯವಾಗುತ್ತದೆ ಎಂದಿರುತ್ತಾರೆ. ಆದರೆ ಇದಕ್ಕೆ ಮಂಜು ಒಪ್ಪಿರಲಿಲ್ಲ. ಇದು ಕೂಡ ಟಾಸ್ಕ್ ಸೋಲಲು ಒಂದು ಕಾರಣ ಆಯಿತು ಎಂಬುದು ಗೌತಮಿಯ ಅಭಿಪ್ರಾಯ. ಇದೇ ಕಾರಣಕ್ಕೆ ಗೌತಮಿ ಕಣ್ಣೀರು ಹಾಕಿದ್ದಾರೆ. ಟಾಸ್ಕ್ ಸೋತ ಮಂಜು ಗೌತಮಿಯನ್ನ ಸಮಾಧಾನ ಮಾಡುವ ಪ್ರಯತ್ನದಲ್ಲಿ ಕಾರ್ಯನಿರತರಾಗುತ್ತಾರೆ.